ನೌಕರರ ಒಕ್ಕೂಟದ ಅಧ್ಯಕ್ಷರಾದ ನಿಂಗರಾಜ್ ಕರೆಣ್ಣವರವರು ಸೌದಿ ಸಾಹೇಬ್ರ ಮನೆಗೆ ಮಾತಾಡಲಿಕ್ಕೆ ಅಂತ ಹೋಗಿ ಹೆಜ್ಜೆ ಇಡೋ ತಕ್ಷಣ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈದ ತಕ್ಷಣ ಅವರು ಆಮೇಲೆ ಅವರ ಮಗ ಹಾಗೂ ಅವರ ಕಾರ್ಯಕರ್ತರು ಕೂಡಿ ನಮ್ಮ 4 ಜನ ಸಿಬ್ಬಂದಿಗಳಾದ ಮಾಬಲ್ ಪಾಟೀಲು ಬಸವರಾಜ್ ಕಮತ್ಗಿ ಅವರು ಆಮೇಲೆ ಅಭಯ್ ಲಕಡಿ ಅವರು ಇವ್ರನ್ನೆಲ್ಲರನ್ನೂ ಹಿಗ್ಗಾಮುಗ್ಗವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇದು ನೌಕರ ಒಕ್ಕೂಟದ ಅಧ್ಯಕ್ಷರಾದರು ಮತ್ತು ಅವರು ಹೋಗಿ ಮಾತಾಡಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಮಾತಾಡೋದು ಅಟ್ಲೀಸ್ಟ್ ಮಾತಾಡಬೇಕು, ಅದು ಬಿಟ್ಟು ಗುಂಡಾ ವರ್ತನೆಯನ್ನು ಮಾಡಿ ಅವ್ರಿಗೆ ಹೆಂಗೆ ಬೇಕಾದಂಗೆ ಹೊಡ್ತಾರೆ. ಅದು ಆಲ್ರೆಡಿ ಫೋಟೋ ವೈರಲ್ ಆಗೈತಿ ಸಾಮಾಜಿಕ ಜಾಲತಾಣಗಳಲ್ಲಿ. ಆಮೇಲೆ ಅವರು ಇದನ್ನು ಯಾವ ಕಾರ್ಯಕ್ಕಾಗಿ ಮಾಡಿದಾರಂದ್ರೆ, ನಮ್ಮ ಬ್ಯಾಂಕಿನ ಅಧ್ಯಕ್ಷರು 10 ವರ್ಷ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸೋರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದ್ರಾಗ ಅವ್ರು ಅವ್ರ ಹಳೆಯನ್ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನಮ್ಮ ಒಕ್ಕೂಟದ ಅಧ್ಯಕ್ಷರ ಕಾರಣದಾರ ಅಂತೇಳಿ ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನೇರ ಹೊಣೆ ಸೌದಿಯವ್ರ ಮಗನ ಅದಾರ. ನಮ್ಮ ಉದ್ದೇಶ ನಿರ್ಧಾರ ಅವರು ನಮ್ಮ DCC ಬ್ಯಾಂಕಿನ ನಿರ್ದೇಶಕರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಅಚಲೇ ಇರ್ತೈತಿ. ನಮ್ಮ ಪ್ರೊಟೆಸ್ಟ್ ಅಂತ ಇದೆ. ಪೊಲೀಸರು ಕಂಪ್ಲೇಂಟ್ ಕೊಡಾಕ ನಮ್ಮ ಮ್ಯಾಗ 7 PCR ಕೇಸ್ ಹಾಕತ್ತಾರ. ಪೊಲೀಸರು ಅವ್ರ ಶಾಸಕರು ಅದಾರ ಅಂತಲೇ ಅವ್ರು ಹೇಳಿದಂಗ ಕೇಳತ್ತಾರ. ನಾ ಪೊಲೀಸರು ಕ್ರಮ ತಗೊಳಕ ನಾವು ರಾಜ್ಯ ಮಟ್ಟದ ನಿರ್ದೇಶಕರು ಅದಾರ. ಅವ್ರ ನಿಂಗರಾಜ್ ಕರೆಣ್ಣವರವ್ರು ಅವ್ರು ಬೇಕಾದಂಗ ತಲೆಗೆ ಹೊಡೆದು ಬೇಕಾದ ರಕ್ತಸ್ರಾವ ಆಗಿ ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ. ಈಗ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಇದ್ರು? ಈ ಸೌದಿಯವ್ರು ಇದುವರೆಗೂ ಒಬ್ಬ ಎಂಪ್ಲಾಯ್ ಅಂತ ಹಾಸ್ಪಿಟ್ಲಿಗೂ ಬಂದಿಲ್ಲ. ಮರ್ಡರ್ ವಿಚಾರ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಯಾರು ಜವಾಬ್ದಾರಿ? ಇವ್ರು ಹಾಸ್ಪಿಟ್ಲಿಗೂ ಬಂದಿಲ್ಲ. ಅಷ್ಟೇನಾದ್ರೂ ಮನೆಗೆ ಬಂದವ್ರನ್ನ ಹಾಸ್ಪಿಟ್ಲ್ ಕಳಿಸ್ಬೇಕಲ್ಲ ಇವರು. ಅದು ಬಿಟ್ಟು ಬೆಳಗಾವ್ ಓಡಿ ಹೋದ್ರೆ ಏನಾಯ್ತು? ಶಾಸಕರು ಅವರು ಒಬ್ಬ ಅತನಿ ಪ್ರಜೆ ಅದಾರ. ಅವ್ರಿಗೆ ಓಟ್ ಹಾಕಿದಾರ. ಆಮೇಲೆ ನಮ್ಮ DCC ಬ್ಯಾಂಕ್ನ ನೌಕರ ಅಧ್ಯಕ್ಷ ಅದಾರ. ಅವರು ಜವಾಬ್ದಾರಿ ಇತ್ತಂದ್ರೆ ಅವ್ರನ್ನ ಹಾಸ್ಪಿಟಲ್ ತೋರಿಸಿ ಜವಾಬ್ದಾರಿ ಆಗ್ತೇ ಕಳಿಸ್ಬೇಕಾಗಿತ್ತು. ಶಾಸಕರು ಇದ್ದಂತ ಜವಾಬ್ದಾರಿ ಇರ್ತದ ವ್ಯಕ್ತಿ ಈ ರೀತಿ ಮಾಡೋದು ಸಂಬಂಧ ಇರಲಾರ್ದ ವಿಷಯ. ಈ ತರ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ, ನೀವೇನ್ ಹೇಳ್ತೀರಿ ಸರ್? ಸಂಬಂಧ DCC ಬ್ಯಾಂಕ್ ನಿರ್ದೇಶಕರು ಹಂಗೇನ್ ಸಂಬಂಧ ಇಲ್ಲ ಅನ್ನತ್ತಾರಲ್ಲ. ಇವತ್ತು ಇಲ್ಲೇ ಕುಂಡಿರ್ತೇವೆ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ನೀವು ಇರ್ರಿ ಮಾತಾಡೋಣ. ನೀವು ಬರ್ರಿ ಮಾತಾಡೋಣ. ಪ್ರೆಸ್ ಮೀಟ್ ಕರೀರಿ ಸರ್. ಸತ್ಯ ಯಾವಾಗ್ಲೂ ಕೈ ಆಗಿರ್ತದೆ. ಎದ್ರ ಬಂದ್ರೆ ಗೊತ್ತಾಕೈತಿ. ರಾಜಕೀಯ ಮಾಡಂಗಿಲ್ಲ ನಾವು. ಎಂಪ್ಲಾಯೀಸ್ ನಿಯತ್ತಾಗಿರೋರು. ನಾವೇನು ಅದನ್ನು ಮಾಡಿಲ್ಲ. ಅವ್ರ ಹಳೆಯಾಗ ಅನ್ಯಾಯ ಆಗೈತೆ ಅಂತೇಳಿ ಈ ರೀತಿ ಹಲ್ಲೆ ಮಾಡೋದು. ಅವರು ಬೇಕಾದಂಗ ಗುಂಡಾವರ್ತನೆ ಅಂತಾರ. ಅತನಿ ಒಳಗೆ ಅವ್ರು ಏನ್ ಮಾಡತ್ತಾರ? ಗುಂಡಾವರ್ತನೆ ಮಾಡತ್ತಿಲ್ಲ. ಮನೆಗೆ ಅವ್ರ ಮನ್ಯಾಗ ಕರಿಸಿ ಬಿಡ್ತಾರ ಅಂದ್ರೆ ಏನ್ ಅರ್ಥ? ಅತನಿ ಒಳಗೆ ಸ್ವಾತಂತ್ರ್ಯ ಇಲ್ಲ. ಇಲ್ಲ ಅಲ್ಲ, ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಇಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತಾರ. ಅತನಿ ಒಳಗೆ ಸ್ವಾತಂತ್ರ್ಯ ಇಲ್ಲ. ಮತ್ತೆ ಇದುವರೆಗೂ ಯಾವ ಪೊಲೀಸ್ ಅಧಿಕಾರಿ ಆಕ್ಷನ್ ತಗೊಂಡಾನು ಹೇಳ್ರಂಗಾರ? ಬೆಳಗ್ಗೆ ಏನ್ ಮಾತಾಡ್ಲಿಕ್ಕೆ ಯಾವ ವಿಷಯ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರು ಅಂತ? ಅದೇ ಸರ್, ಟ್ರಾನ್ಸ್ಫರ್ ವಿಷಯದಾಗ ನಮ್ಮ ಹೆಸರು ಒಕ್ಕೂಟದ ಹೆಸರು ಕೆಡ್ಸಾತಿದ್ರು. ಬರ್ರಿ ಅದ್ರಾಗ ಇನ್ನೊಂದಿಬ್ರು ಎಂಪ್ಲಾಯ್ ಅದಾರ. ಅವ್ರು ಇಲ್ಲಿ ಬಂದಿಲ್ಲ. ಯಾಕಂದ್ರೆ ಅವ್ರು ಚೇಲಾಗಳು ಅದಾರ. ಅವ್ರು ಬಂದ್ರೆ ಅವ್ರು ಬಂದು ಬೈಲಾಗ್ತೈತೆ ಅಂತೇಳಿ ಇಲ್ಲಿ ಬಂದಿಲ್ಲ. ಅವ್ರನ್ನ ಕರ್ಕೊಂಡ ಅವ್ರ ಮುಂದೆ ಎದ್ರ ಬದ್ರ ಬಗೆಹರಿಸೋಣ ಅಂತ ಕರ್ಕೊಂಡ ಮಾತಾಡಕ್ ಹೇಳಿ ಕರ್ಸಿದಾರ. ಅವ್ರು ನೀವು ಮಾಡಿದಿರಿ ಅಂತೇಳಿ ಪ್ರೀ ಪ್ಲಾನ್ ಆಗಿ ಮಾಡಿ ಎಲ್ಲ ಮರ್ಡರ್ ಮಾಡು ಲೆವೆಲ್ಗೆ ಹೋಗಿದಾರ. ಇದಕ್ಕೆ ಯಾರು ನ್ಯಾಯ ಕೊಡಿಸ್ತಾರೆ? DCC ಬ್ಯಾಂಕಿಗೆ ಎಂಪ್ಲಾಯಿಗೆ ನ್ಯಾಯ ಸಿಗುದಿಲ್ಲ. ಮತ್ತೆ ಅಲ್ಲ, DCC ಬ್ಯಾಂಕ್ ನೌಕರ ಒಕ್ಕೂಟ ಏನೈತೆ ಅಂತ ತೋರ್ಸಬೇಕಲ್ಲ. ಒಬ್ಬ ಎಂಪ್ಲಾಯ್ ಐತೆ, ನಾಳೆ ಎಲ್ಲರೂ ಹತ್ತನೆಯಾಗ ಹಿಂಗ ಮಾಡ್ರಿ ಅಂದ್ರೆ ಎಲ್ಲಾ ತಾಲೂಕ್ನಾಗ ಹಿಂಗ ಮಾಡ್ರಿ, ನಾವೆಲ್ಲಿ ಹೋಗುನು? ನೋಡ್ರಿ, ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗು ಆ ಹಾಸ್ಪಿಟಲ್ ಡಾಕ್ಟರ್ ವ್ಯಕ್ತಿ ಕುಡಿತಾನಂತೇಳಿ ಹೇಳ್ತಾರ. ಇವ್ರಂತ ನೀಸ್ಕೊ ಡಾಕ್ಟರ್ ಅವ್ನು ಸಾಫ್ಟ್ ಡ್ರಿಂಕ್ಸ್ ಕುಡಿಯಾಕ ವಿಚಾರ ಮಾಡುವಂತ ವ್ಯಕ್ತಿ ಅವ್ನು ಕುಡಿದು ಬಂದಾನಂತೇಳಿ ರಿಪೋರ್ಟ್ ಕೊಡ್ತಾರಂದ್ರ ಇವ್ರು ಹೆಂಗ ಕೆಲಸ ಮಾಡ್ತಾರ್ರಿ? ಡಾಕ್ಟರ್ ಮ್ಯಾಗು ಇದನ್ನ DHO ಅವರು ಸೂಕ್ತ ಕ್ರಮ ತಗೋಬೇಕು. ಡಾಕ್ಟರ್ ಮ್ಯಾಗು ಅವ್ರಿಗೆ ಯಾವುದೇ ರೀತಿಯಾದ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಸರ್, ಈಗ ಪ್ರಕರಣ ದಾಖಲಾಗಿದೆ, ಹೇಗಾಗಿದೆ ಸರ್? ಪ್ರಕರಣ ದಾಖಲೆ ಮಾಡ್ಕೊಂಡಿಲ್ಲ. ಸ್ಟೇಷನ್ಗೆ ಹೋದ್ರು ಏನ್ ಹಂಗ್ ಮಾಡ ಹಿಂಗ್ ಮಾಡ ಇವ್ರ ಮ್ಯಾಗ ವಾಪಸ್ ಕಂಪ್ಲೇಂಟ್ ಮಾಡ್ಕೊಂಡಾರ. 7 PCR ಕೇಸ್ ಇವ್ರ ಮ್ಯಾಗ ಮಾಡಿದಾರೆ. ಮತ್ತೆ ಈ ಸದ್ಯ ಹೋಗ್ರಿ ಅವ್ರ ಮನೆ ಮುಂದೆ 1,000 ಮಂದಿ ಕೂಡ್ಸಿದಾರ. ಕೂಡ್ಸೋ ಅವಶ್ಯಕತೆ ಏನಿತ್ತು? ಮನುಷ್ಯ ತಪ್ಪ ಮಾಡಿಲ್ಲ ಅಂದ್ರೆ ಯಾಕೆ ಮಂದಿ ಕೂಡಿಸ್ಬೇಕ? ರಾಜ್ಯ ಸಂಧಾನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಈಗೇನಾದ್ರು SP ಅವ್ರು ಬರೋರಿಗೆ ಇಲ್ಲೇ ಇರ್ತೀರಾ? ಹೇಗೆ? ಅವ್ರು ಬರ್ತಾರ ನಾವ್ ಇರ್ತೇವೆ. SP ಸಾಹೇಬ್ರು ಬರ್ತಾರ ಅಂದ್ರೆ ನಾವ್ ಇಲ್ಲೇ ಕುಂಡಿರ್ತೇವೆ. ನಾವು ಆಲ್ರೆಡಿ SP ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದೇವೆ. 12:15 ಕೊಟ್ಟಿದ್ದೇವೆ. ಅವ್ರ ವಿಷಯ ಮುಟ್ಟೈತಿ. ಅಲ್ಲಿಂದ ಇವ್ರಿಗೂ ಬಂದಿರ್ತೈತಿ ವಿಷಯ.
ಕಂಪ್ಲೇಂಟ್ ತಗೊಳಕಬೇಕು, FIR ಆಗಾಕಬೇಕು, ನಮಗೆ ನ್ಯಾಯ ಸಿಗಾಕಬೇಕು. ಬೇಕು. ಆನಂದ್ ಪಾಟೀಲ್ ಅಂತ ಇನ್ನೇನು ಉಪಾಧ್ಯಕ್ಷ.